ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ್ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಒಟ್ಟಾರೆ ಪ್ರಭಾಕರ್ ಕೋರೆ ಅವರ ಒಂದು ಯುದ್ಧ ಗೆದ್ದಂಗಾಗೈತೆ. ಯಾಕಂದ್ರೆ ಈ ಸಪ್ತರ್ಷಿಗಳು ಕಟ್ಟಿದಂಥ, ದಾನಿಗಳು ಕಟ್ಟಿದಂಥ ಅವರ ಆಸೆಗೆ ಇವತ್ತು ಪ್ರಭಾಕರ್ ಕೋರೆ ಸರಿಯಾಗಿನ ತಮ್ಮ ಮನುಷ್ಯನ್ಯಾಗ ಯಾರ್ಯಾರಲ್ಲಿ ಬೋರ್ಡ್ದಾಗ ಬರಬೇಕು, ಯಾರು ಬೋರ್ಡ್ದಾಗಿಂದ ಹೊರಗೆ ಹಾಕಬೇಕು, ಯಾರ್ಯಾರ ನಾಮಿನೇಷನ್ ಮಾಡ್ರೆ ಅವ್ರನ್ನ ಹೆಂಗೆ ತೆಗಿಬೇಕು, ಏನೇನು ಮಾಡಬೇಕಂತ ಭಾಳ ದಿವಸದಿಂದ ಪ್ಲ್ಯಾನ್ ಮಾಡಿ ಪದ್ಧತಿಸಿರಿ ಯುದ್ಧ ಗೆದ್ದಾರ. ಇದೇನು ಅಂಥ ಇಂಥ ಯುದ್ಧ ಅಲ್ಲ. ಯಾಕಂದ್ರೆ ಎದುರಾಳಿ ಒಳಗೆ, ಎದುರಾಳಿ ಕೈಯಾಗ ಶಸ್ತ್ರಾಸ್ತ್ರ ಇಲ್ಲದಂಥ ಯುದ್ಧ ಅವ್ರು ಗೆದ್ದಾರ. ಯಾಕಂದ್ರೆ ಶಂಕರ್ ಬೆಳಗಾವಿಯವರಾತು, ಮಲ್ಲಿಕಾರ್ಜುನ್ ಕೂಲ್ನವರಾತು, ಅನಿಲ್ ಪಟ್ಟೇದವ್ರ ಪತ್ನಿ ಶ್ರೀಮತಿ ಪಟ್ಟೇದವ್ರನ್ನಾತು, ಜನರಲ್ದಾಗ ಅವ್ರನ್ನ ನಾಮಿನೇಷನ್ನ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಕೇಳಿದ್ರೆ 5 ವರ್ಷ ನೀವು ಜನರಲ್ ಬಾಡಿಗೆ ಹಾಜರಿಲ್ಲಂತ ಯಾವಾಗೋ ತಿದ್ದುಪಡಿ ಮಾಡಿದೆವು ಅಂತೇಳಿ ಏನೇನೋ ಕಾರಣ ಕೊಟ್ಟ ಅವರೆಲ್ಲ ಗೆದ್ದು ಬರೋರು, ಅವ್ರ ಹಿಂದೆ ಮಂದಿ ಇದ್ದವ್ರು. ಯಾಕಂದ್ರೆ ಆ ನಾಮಪತ್ರ ಸೂಚಕ ಮಾಡಕ್ಕೆ ಒಂದು 20 ಮಂದಿ ಬೇಕು ಅಂತಾಗ ಅವ್ರು ಸಾಕಷ್ಟು ಜನರು ಸೂಚಕರನ್ನ ಹಾಕಿಸಿ ಸೈನ್ ಮಾಡಿಕೊಟ್ರು, ಅವ್ನು ರಿಜೆಕ್ಟ್ ಮಾಡಿದ್ದಾರೆ. ಆನಂತರ ಅಮಿತ್ ಕೋರೆ ಅವ್ರನ್ನ ಪ್ಯಾಟ್ರನ್ ಕೆಟ್ಟರ್ದಾಗೂ ನಾಮನಿರ್ದೇಶನ ಮಾಡಿದಾರು, ಜನರಲ್ದಾಗೂ ಮಾಡಿದಾರು. ಅದು ಯಾವಾಗ ಬೈಲ ಅದನ್ನು ಮಾಡಿದ್ರು, ಅಮೆಂಡ್ಮೆಂಟ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಮಾಡಿರ್ಬೋದು, ಯಾಕಂದರೆ ಇಷ್ಟೆಲ್ಲ ಶನೆತನ್ಲೆ ಪ್ರಭಾಕರ್ ಕೋರೆ ಅವರ ಇಲೆಕ್ಷನ್ ಮಾಡಿದ್ದಾರೆ ಅಂದರೆ ಎಲ್ಲ ಮಾಡಿರ್ಬೋದು. ಈಗ ಒಟ್ಟಾರೆ 22ಕ್ಕೆ ನಾಳೆ ಗುರುವಾರ ದಿವಸ ಹಿಂತಕ್ಕೊಳ್ದೈತಿ. ಈಗ ಕೊಳ್ಳಿ ಮತ್ತು ಪ್ರೀತಿ ದಡ್ವಾಡ್ರ ಇಬ್ರು ಅಂದ್ರೆ 14 ಜನ ಬಹುತೇಕಲ್ಲಿ ಈಗ ಸದ್ಯ ಇಲೆಕ್ಷನ್ನ 12 ಜನ ಆರಿಸಿ ಬರಬೇಕಾಗ್ತೈತಿ. ಅಲ್ಲಿ ಕೊಳ್ಳಿ ಅವರಾತು, ಪ್ರೀತಿ ದೊಡ್ಡವಾಡಾತು. ಯಾಕಂದ್ರೆ ಅವರ ಭಾಳ ದಿವಸದ ಆಸೆ ಪ್ರೀತಿ ದೊಡ್ಡವಾಡ ಕೋರೆ ಅವ್ರನ್ನ ಅಲ್ಲಿ ನಿರ್ದೇಶಕ ಸ್ಥಾನ ಮಾಡಿ ಅವ್ರನ್ನ ಚೇರ್ಮನ್ ಮಾಡಿ ತಾವು ಹಿಂದೆ ಸರಿಬೇಕಂತೂ ವಿಚಾರ ಮಾಡತ್ತಾರಂತ ಅಲ್ಲಿ ಹೇಳ್ತಾರೆ. ಆದರೆ ಅವ್ರು ಹಿಂದೆ ಸರಿತಾರೋ, ಪ್ರೀತಿ ದೊಡ್ಡವಾಡ್ರ ಚೇರ್ಮನ್ ಮಾಡ್ತಾರೋ, ಅಮಿತ್ ಕೋರೆ ಅವರು ಈಗಾಗಲೇ ಅಲ್ಲಿ ಆಲ್ರೆಡಿ ನಿರ್ದೇಶಕರು ಅದಾರ. ಆಮ್ಯಾಗ ಹಳೆ ಡೈರೆಕ್ಟರ್ಗಳು ಹೆಚ್ಚು ಕಡಿಮೆ ಎಲ್ಲರೂ ಹಳೆ ಡೈರೆಕ್ಟರ್ಗಳು ಬರೋ ಸಾಧ್ಯತೆ ಭಾಳ ಐತೆ. ಯಾಕಂದರೆ ಎಲ್ಲರೂ ತಮ್ಮ ಹುಟ್ ಬ್ಯಾಂಕ್ಗಳು ಮಾಡ್ಕೊಂಡಾರ. ಆದರೆ ಒಟ್ಟಾರೆ ಪ್ರಭಾಕರ್ ಕೋರೆ ಅವರ ನೀವು ಆ ಸಂಸ್ಥೆಯನ್ನು ಬೆಳೆಸಿದ್ದೀರಿ, ಇಲ್ಲಂತಲ್ಲ, ನಾ ಭಾಳ ಸಲ ಹೇಳಿದ್ದೇನೆ. ಆದರೆ ಆ ಬೆಳೆಸಿದಂಥ ಅಲ್ಲಿಯ ಒಂದು ಸದಸ್ಯರಿಗಾತು, ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗಾಗಿ ನೀವು ಮಾಡಬೇಕಾದದ್ದು ಮಾಡಿಲ್ಲ ಅನ್ನೋ ಒಂದು ಆರೋಪ ಮಾತ್ರ ನಮ್ಮದೈತಿ. ಯಾಕಂದ್ರೆ 300ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನ ತೆಗೆದಿರಿ ನೀವು. ಎಂಜಿನಿಯರಿಂಗ್ ಆಯ್ತು, ಮೆಡಿಕಲ್ ಆಯ್ತು, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಕಿಂಡರ್ ಗಾರ್ಡ್ದಿಂದ ಹಿಡಿದು ನೀವು ಅದರಿ. ಅಲ್ಲಿಯ ಸದಸ್ಯರಿಗಾಗಲಿ, ಇವತ್ತು KL ಪ್ರಭಾಕರ್ ಕೋರೆ ಹಾಸ್ಪಿಟಲ್ ನಿಮ್ಮದೇ ಹೆಸರು ಇಟ್ಕೊಂಡ್ರೆ KL ಹಾಸ್ಪಿಟಲ್ದಾಗಲಿ ಅಲ್ಲಿ ಸದಸ್ಯರಿಗಾಯ್ತು, ಲಿಂಗಾಯತ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಆಯ್ತು, ಅಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಆಯ್ತು, ಆ ಸಮಾಜದಿಂದ ನೀವು ಆ ಸಮಾಜ ಋಣ ತೀರಿಸ್ಬೇಕಾದ್ರೆ ಆ ಒಂದು ಸಮಾಜದ ಸದಸ್ಯರಿಗೆ, ಆ ಸಮಾಜಕ್ಕೆ ಏನಾದರೂ ಮಾಡಿರಿ. ಯಾಕಂದ್ರೆ ಈಗಾಗಲೇ ನೀವು ಸಾಕಷ್ಟು ಬೆಳೆದರೆ, ಯಾಕಂದ್ರೆ ಬೆಳೆದ ಮ್ಯಾಗ ನಿಮ್ಮ ಹಿಂಬಾಲಿರುವಂಥವ್ರನ್ನ ಬೆಳೆಸ್ಬೇಕು. ಅನೇಕ ಜನ MLA ಆಗುವಂಥ ಅರ್ಹತೆ ಇದ್ದವ್ರು ನಿಮ್ಮ ಗುಡಿ ಅದಾರ, MP ಆಗುವ ಅರ್ಹತೆ ಇದ್ದವ್ರು ಅದಾರ. ಆದರೆ ಒಟ್ಟಾರೆ ನೀವು ಆ ಕಡೆ ಲಕ್ಷಣ ಕೊಡೋದಿಲ್ಲ, ಬರೀ ನಿಮ್ಮ ಕುಟುಂಬ ಅಂತೀರಿ, ಮಗಳು ಈ ರೀತಿಯೊಳಗೆ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅನೇಕ ಉದಾಹರಣೆಗಳು ಭಾಳ ಅದಾವ, ಬ್ಯಾಡ. ಈಗ ಒಟ್ಟಾರೆ ಇನ್ನು ಮುಂದಾದರೂ ಈ ಯುದ್ಧ ಗೆದ್ದರಿ ನೀವು. ಯಾಕಂದ್ರೆ ಹೆಂಗೆ ಗೆದ್ದರಿ ಅನ್ನೋದು ನಿಮಗೆ ಅಷ್ಟೇ ಗೊತ್ತಿರಲಿ, ಆದ್ರೆ ಮಂದಿಗೂ ಗೊತ್ತಾಗೈತಿ ಈಗ. ಆದರೆ ಒಟ್ಟಾರೆ ನೀವು ಈ ಬೆಳೆಸಿದ ಈ ಸಪ್ತರ್ಷಿಗಳಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ಅಲ್ಲಿಯ ಸದಸ್ಯರಿಗೆ ಒಂದು ಗೌರವ ಸಿಗಬೇಕಾದ್ರೆ ಆ ಸತ್ತಂಥ ಸದಸ್ಯರನ್ನ ವಾರಸ ಮಾಡುವಂಥ ಒಂದು ವ್ಯವಸ್ಥೆ ನೀವು ಮಾಡ್ರಿ. ಯಾಕಂದರೆ ಇನ್ನಂತೂ KL ಸೊಸೈಟಿ, ಈ ಲಿಂಗಾಯತ್ ಸೊಸೈಟಿ ನಿಮ್ಮನ್ನಂತೂ ಬಿಟ್ಟು ಹೋಗೋದಿಲ್ಲ. ಕಡಿಕಲ್ಲಿ ನನ್ನ ಅಂದಾಜಲ್ಲಿ ಪ್ರೀತಿ ದೊಡ್ಡವಾಡ, ಅಮಿತ್ ಕೋರೆ ಮತ್ತು ನೀವು 3 ಮಂದಿ ಉಳಿತಾರೆ. ಯಾಕಂದ್ರೆ ನೀವು ವಾರಸ ಮಾಡಲಿಲ್ಲ ಅಂದ್ರೆ ಅವು ಇದ್ದದ್ದು ಯಾರ್ಯಾರು ತಿರ್ಕೊಂಡವರೆಲ್ಲ ಹಂಗೆ ಹೋಗಿಬಿಡ್ತಾರೆ ಅವರು. ಅದಕ್ಕೆ ಒಟ್ಟಾರೆ ನಿಮ್ಮ ಈ ಒಂದು ಸಮಾಜಕ್ಕೆ ಸಪ್ತರ್ಷಿಗಳ ಮತ್ತು ದಾನಿಗಳ ನೂರಾರು ಕೋಟಿಗಳು, ಎಂತೆಂಥ ಮಹಾದಾನಿಗಳು 100 ಕೋಟಿ ಆಸ್ತಿ ದಾನ ಮಾಡಿ ದೇಣಿಗೆ ಕೊಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ, ಬಡ ವಿದ್ಯಾರ್ಥಿಗಳಿಗೆ ವರ್ಷ ಎಲ್ಲ ನಿಮ್ಮ ಸಂಘ ಸಂಸ್ಥೆದಾಗ ಒಂದು 5-10 ಸೀಟ್ ಕೊಟ್ಟರೆ ಎಷ್ಟೋ ಜನ
ಲಿಂಗಾಯತರ ಅಧಿಕಾರಿಗಳಾಗ್ತಾರೆ, ರಾಜಕಾರಣಿಗಳಾಗ್ತಾರೆ. ಒಟ್ಟಾರೆ ಸಮಾಜ ನಿಮ್ಮನ್ನು ನೆನೆಸ್ತೈತೆ. ಅಂಥ ಕೆಲಸ ನೀವು ಮಾಡಬೇಕಂತ ಸಮಾಜದ ಜನ ಮಾತಾಡಿದ್ದನ್ನ ನಿಮ್ಮ ಮುಂದೆ ಹೇಳ್ತೇನೆ. ಒಳ್ಳೆ ಮುಂದಿನ ದಿನಮಾನದಲ್ಲಿ ತಮ್ಗೆ ಒಳ್ಳೆಯ ದೇವರು ಸದ್ಬುದ್ಧಿ ಕೊಟ್ಟ ಸಮಾಜನ ಬೆಳೆಸ್ರಿ. ಯಾಕಂದ್ರೆ ಯಾವ್ಯಾವ ಚುನಾವಣೆ ಒಳಗೆ ನೀವು ಏನೇನು ರೋಲ್ ಮಾಡಿದರೆ ಅದನ್ನೂ ಮರ್ತಿಲ್ಲ ಜನ. ಇನ್ನು ವಯಸ್ಸಾದ ಪ್ರಭಾಕರ್ ಕೋರೆ ಅವರ ಸಮಾಜಕ್ಕಾಗಿ ತಾವು ಮುಡಿಪಾಗಿಡಬೇಕು. ಹೆಂಗಾದರೂ ಈಗ ನಿಮ್ಮ ಆಸೆ ಈಡೇರೈತಿ. ಪ್ರೀತಿ ದೊಡ್ಡವಾಡ್ರಾತು, ಬಹುತೇಕ ಅಮಿತ್ ಕೋರೆ ಆಯ್ತು ಪೆನಲ್ದಾಗ ಉಳಿತಾರೋ, ನೀವು ಉಳಿತೀರಿ. ಆದ್ರೆ ಅವಿರೋಧ ಆಗ್ತೈತೋ ಇನ್ನು ಇಲೆಕ್ಷನ್ ಆಗ್ತೈತೆ ಅನ್ನೋದು ನಾಳೆ ಗುರುವಾರ ದಿವಸ ಗೊತ್ತಾಗ್ತೈತಿ. ಆದ್ರೆ ಸಮಾಜಕ್ಕೆ ನೆನೆಯುವಂಥ ನೆನಪಿಡುವಂಥ ಕೆಲಸ ಮಾಡಿದ್ರೆ ಆ ಸಪ್ತರ್ಷಿಗಳು ನಿಮ್ಮನ್ನು ಮೆಚ್ತಾರಂತೇಳಿ ಹೇಳಿ ಇದನ್ನು ಅಲ್ಲಿಯ ಸದಸ್ಯರು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.